ಪ್ರಶ್ನೆ ನೋಡಿ. ಒಂದು ಆಯತಾಕಾರದ ಹೊಲದ ಕರ್ಣವು ಅದರ ಚಿಕ್ಕ ಬಾಹುಗಿಂತ 60 ಮೀಟರ್ ಹೆಚ್ಚಾಗಿದೆ. ಅದರ ದೊಡ್ಡ ಬಾಹುವು ಚಿಕ್ಕ ಬಾಹುಗಿಂತ 30 ಮೀಟರ್ ಹೆಚ್ಚಾಗಿದ್ದರೆ ಆ ಹೊಲದ ಬಾಹುಗಳನ್ನು ಕಂಡುಹಿಡಿಯಿರಿ ಅಂತಿದೆ. ನೋಡ್ಕೊಳ್ಳಿ ಪರಿಹಾರ ಏನೇನು ಮಾಡಬೇಕು ಅನ್ನೋದನ್ನು. ಈಗ ಚಿಕ್ಕ ಬಾಹು ಏನಂತ ತೆಗೆದುಕೊಳ್ಳೋಣ, ಎಕ್ಸ್ ಮೀಟರ್ ಆಗಿರಲಿ ಅಂತ ತಿಳಿದುಕೊಳ್ಳೋಣ. ಇನ್ನು ದೊಡ್ಡ ಬಾಹು ಚಿಕ್ಕ ಬಾಹುವಿಗಿಂತ 30 ಮೀಟರ್ ಹೆಚ್ಚಾಗಿದೆ. ಹೆಚ್ಚು ಅಂತಂದಾಗ ನಾವು ಇಲ್ಲೇನು ಮಾಡ್ತೀವಿ, ಪ್ಲಸ್ ಮಾಡ್ತೀವಿ, ಹೌದಲ್ವಾ. ದೊಡ್ಡ ಬಾಹು ಎಕ್ಸ್ ಪ್ಲಸ್ 30 ಮೀಟರ್. ಆ ನಂತರ ವಿಕರ್ಣ ಚಿಕ್ಕ ಬಾಹುವಿಗಿಂತ 60 ಮೀಟರ್ ಹೆಚ್ಚಾಗಿದೆ, ಹೌದಲ್ವಾ. ಹಾಗಿದ್ರೆ ವಿಕರ್ಣ ಎಕ್ಸ್ ಪ್ಲಸ್ 60 ಮೀಟರ್ ಆಯಿತು. ಮಕ್ಕಳೇ, ಕಡಿಮೆ ಅಂದಾಗ ಮೈನಸ್ ಮಾಡಬೇಕು, ಹೆಚ್ಚು ಅಂದಾಗ ಏನು ಮಾಡಬೇಕು, ಇಲ್ಲಿ ಕೂಡಿಸ್ಬೇಕು. ಅದು ಒಂದು ಪಾಯಿಂಟನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಪೈಥಾಗರಸನ ಪ್ರಮೇಯದ ಪ್ರಕಾರ ಅಂದರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇಲ್ಲಿ ವಿಕರ್ಣವನ್ನು ಎಳ್ಕೊಂಡಿದ್ದೀವಿ. AC² AB² ಪ್ಲಸ್ BC². ಇನ್ನು ನಾವು AC ಅಂತ ಅಂದಾಗ ಇಲ್ಲಿ ವಿಕರ್ಣ ಇದೆ ಎಕ್ಸ್ ಪ್ಲಸ್ 60 ಹೋಲ್ ಸ್ಕ್ವಯರ್, ಮತ್ತು AB ಬೆಲೆ ಎಕ್ಸ್ ಪ್ಲಸ್ 30 ಇದೆ, ಅದರ ವರ್ಗ, ಪ್ಲಸ್ BC ಬೆಲೆ x². ಇದನ್ನು A ಪ್ಲಸ್ B ಹೋಲ್ ಸ್ಕ್ವಯರ್ ರೂಪದಲ್ಲಿ ಬಿಡಿಸಿದಾಗ ಎಕ್ಸ್ ಪ್ಲಸ್ 60 ಹೋಲ್ ಸ್ಕ್ವಯರ್ x² ಪ್ಲಸ್ 60ರ ವರ್ಗ 3600 ಪ್ಲಸ್ 2AB 2 ಇಂಟು 60 ಇಂಟು ಎಕ್ಸ್ ಅಂದಾಗ 120x. ಅದೇ ರೀತಿ ಬಲಗಡೆ ಮಾಡಿದಾಗ x² ಪ್ಲಸ್ 900 ಪ್ಲಸ್ 60x ಪ್ಲಸ್ x² ಆಗಿದೆ. x² ಪ್ಲಸ್ 3600x ಪ್ಲಸ್ 120x ಮೈನಸ್ 2x² ಮೈನಸ್ 900 ಮೈನಸ್ 60x 0. ಸಮಚಿಹ್ನೆ ಬಲಗಡೆ ಇರುವಂಥ ಎಲ್ಲ ಅಂಶಗಳನ್ನು ಏನು ಮಾಡಿದ್ದೀವಿ, ಸಮಚಿಹ್ನೆಯ ಎಡಗಡೆ ತಂದಾಗ ಮೈನಸ್ x². ಈಗ ಏನು ಮಾಡಬೇಕು ಅಂತಂದರೆ 3600ರಲ್ಲಿ 900 ಕಳಿಬೇಕು. ಅದೇ ರೀತಿ ಮೈನಸ್ 2x²ರಲ್ಲಿ 1x² ಕಳಿಬೇಕು ಅಂದಾಗ ಈಗ ನೋಡಿ ಮತ್ತೆ x² ಮೈನಸ್ 60x ಮೈನಸ್ 2700 0 ಬರ್ಕೊಂಡೆ. ಯಾಕೆ ಹೇಳ್ರಿ, ನಮಗೆ x² ಮೈನಸ್ ಇರೋದ್ರಿಂದ ನಾ ಇಡೀ ಒಂದು ಸಮೀಕರಣವನ್ನು ಏನು ಮಾಡಿದೆ, ಮೈನಸ್ದಿಂದ ಗುಣಿಸಿದೆ ಅಂದಾಗ ಪ್ಲಸ್ ಇದ್ದು ಚಿಹ್ನೆಗಳು ಮೈನಸ್ ಆದವು, ಮೈನಸ್ ಇದ್ದು ಏನಾದವು, ಪ್ಲಸ್ ಆದವು. ಈಗ ಅಪವರ್ತಿಸುವಿಕೆ ವಿಧಾನದಿಂದ ಏನು ಮಾಡೋಣ, ಇದರ ಮೂಲಗಳನ್ನು ಕಂಡುಹಿಡಿಯೋಣ. ಈಗ ನೋಡಿ 2700 ವಿಭಾಗಿಸಿದಾಗ ನನಗೆ ಮಧ್ಯದ ಪದ ಮೈನಸ್ 60x ಬರಬೇಕು ಅಂದಾಗ 9 3 27 ಅಂದರೆ 90 ಇಂಟು 30 ಆಯಿತು ಅಂದಾಗ x² ಮೈನಸ್ 90x ಪ್ಲಸ್ 30x ಮೈನಸ್ 2700 0. ದ್ವಿಪದ ಮಾಡಿ ನೀವು ಸಾಮಾನ್ಯ ಅಂಶವನ್ನು ತೆಗೆದಾಗ x ಇಂಟು x ಮೈನಸ್ 90 ಪ್ಲಸ್ 30 ಇಂಟು x ಮೈನಸ್ 90 0. ಈಗ x ಪ್ಲಸ್ 30 ಇಂಟು x ಮೈನಸ್ 90 0, x ಪ್ಲಸ್ 30 0 ಅಥವಾ x ಮೈನಸ್ 90 0. ಈಗ ಇವೆಲ್ಲ ಹಂತಗಳನ್ನು ಮಾಡಿದ್ದೀರಾ, ಮತ್ತೆ ಅವೇ ಹಂತಗಳನ್ನೇ ಮಾಡಬೇಕಾಗಿದೆ. ಅದಕ್ಕಾಗಿ ನಾನು ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. x ಮೈನಸ್ 30 ಅಥವಾ x 90. ಅಂದರೆ ಚಿಕ್ಕ ಬಾಹುವಿನ 90 ಮೀಟರ್ ಅಂದರೆ x ಅದನ್ನು ನಾವೇನು ತಗೊಳ್ಕೊಂಡು ಚಿಕ್ಕ ಬಾಹುವನ್ನು ತೆಗೆದುಕೊಂಡಿದ್ದೀವಿ. x 90 ಆಯಿತು. ಇನ್ನು ದೊಡ್ಡ ಬಾಹು y ಅಂತ ತೆಗೆದುಕೊಳ್ಳೋಣ. ಆ ನಂತರ ನೋಡಿ ಅದರಲ್ಲಿ
y ಆಗಿರಲಿ. ನೆಕ್ಸ್ಟ್ ದೊಡ್ಡ ಸಂಖ್ಯೆ ಏನಂತ ತೆಗೆದುಕೊಳ್ಳೋಣ, x ಆಗಿರಲಿ. ಅವುಗಳ ವ್ಯತ್ಯಾಸ ಆ ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ ಎಷ್ಟು ಹೇಳಿದ್ದಾರೆ, 180. ಅಂದರೆ x² - y² 180. ಬದಲಿ ನಾವೇನು ತುಂಬ್ಕೋಬೇಕು, 18. ಯಾಕಂದರೆ ಮೈನಸ್ ಋಣ ಸಂಖ್ಯೆಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಪ್ಲಸ್ ಪೂರ್ಣಾಂಕವನ್ನು ತೆಗೆದುಕೊಳ್ಬೇಕು. 18 8 144 ಆಯಿತು. ಇನ್ನು y ಬೆಲೆ ಏನಾಗುತ್ತೆ, y² = 144. ಈ y ಎಷ್ಟಾಗುತ್ತೆ, 12 ಆಗುತ್ತೆ. ಆದ್ದರಿಂದ ಆ ಎರಡು ಸಂಖ್ಯೆಗಳು ನಮಗೇನಾದವು ಅಂತಂದರೆ, ಒಂದು ಸಂಖ್ಯೆ 12 ಆದರೆ ಇನ್ನೊಂದು ಸಂಖ್ಯೆ ಎಷ್ಟಾಯಿತು, 18. ಮಕ್ಕಳೇ 8ನೇ ಪ್ರಶ್ನೆ ನೋಡಿ. ಒಂದು ರೈಲು 360 ಕಿಲೋಮೀಟರ್ ದೂರದಲ್ಲಿ ಏಕರೂಪ ಜವದೊಂದಿಗೆ ಕ್ರಮಿಸುತ್ತಿದೆ. ಜವ ಅಂತಂದರೆ ಇಲ್ಲಿ ಸ್ಪೀಡ್ ಆಗುತ್ತೆ. ಅದರ ಜವವು 5 km/h ಹೆಚ್ಚಾಗಿದ್ದರೆ, ಈಗ ನಮ್ಗೆ ಎಷ್ಟು ಸ್ಪೀಡಲ್ಲಿ ಹೋಗ್ತದೆ ಅನ್ನೋದು ಗೊತ್ತಿಲ್ಲ, ಆದರೆ ಅದೇ ಸ್ಪೀಡಿಗೆ 5 km/h ಹೆಚ್ಚು ಮಾಡಿದರೆ ಅಷ್ಟೇ ದೂರವನ್ನು ಕ್ರಮಿಸಲು 1 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತಿತ್ತು ಅಂತ ಹೇಳಿದ್ದಾರೆ. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಪರಿಹಾರವನ್ನು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಮೊದಲು ಬರೆದುಕೊಳ್ಳೋಣ. ರೈಲಿನ ಜವ ನಮಗೆ ಗೊತ್ತಿಲ್ಲ, ಅದನ್ನೇನಂತ ತೆಗೆದುಕೊಳ್ಳೋಣ, x km/h ಆಗಿರಲಿ ಎಂದು ತೆಗೆದುಕೊಳ್ಳೋಣ. ನಂತರ ಕ್ರಮಿಸಿದ ದೂರ 360 ಕಿಲೋಮೀಟರ್ ಇದೆ. ಈಗ ನಾವು ತೆಗೆದುಕೊಂಡ ಕಾಲ ಅಂದಾಗ t1 = ದೂರ ಡಿವೈಡೆಡ್ ಬೈ ಏನು ಮಾಡೋಣ, ಸ್ಪೀಡ್ ಅಂದರೆ ಜವ. ಅಂದರೆ ದೂರ ಎಷ್ಟಿದೆ ನಮ್ಮದು, 360 ಕಿಲೋಮೀಟರ್. ನೆಕ್ಸ್ಟ್ ಜವ ಏನಂತ ತೆಗೆದುಕೊಂಡಿವಿ, x ಅಂತ ತೆಗೆದುಕೊಂಡಿವಿ. ಇನ್ನು ಮುಂದಿನ ಪ್ರತಿ ಗಂಟೆಗೆ 5 km/h ಅಂತೆ ಜವವನ್ನು ಹೆಚ್ಚಿಸಿದಾಗ, ಇಲ್ಲಿ 5 ಕಿಲೋಮೀಟರ್ ಸ್ಪೀಡನ್ನು ಹೆಚ್ಚಿಸಬೇಕಾಗಿದೆ ನಾವು ಅಂದಾಗ ಅದರ ಜವ ಏನಾಗ್ತದ, ಮೊದಲಿಂದ ಎಷ್ಟು ತೊಗೊಂಡಿವಿ, x ಅಂತ ತೆಗೆದುಕೊಂಡಿವಿ. ಅದಕ್ಕೆ ಸ್ಪೀಡ್ ಎಷ್ಟು ಹೆಚ್ಚಿಗೆ ಮಾಡಿವಿ, 5 ಅಂದಾಗ x + 5 km/h ಆಯಿತು. ಇನ್ನು ದೂರನೂ ಎಷ್ಟಿದೆ, ಸೇಮ್ ಇದೆ, 360 ಕಿಲೋಮೀಟರ್. ಇಲ್ಲಿ ತೆಗೆದುಕೊಂಡ ಕಾಲ ಅಂದರೆ t2 d/s ಅಂತಂದರೆ ದೂರ ಡಿವೈಡೆಡ್ ಬೈ ಸ್ಪೀಡ್ ಅಂದರೆ ಜವ 360 / x + 5. ನೆಕ್ಸ್ಟ್ ಇಲ್ಲಿ ನಾವು t1 - t2 = 1 ಅಂತ ತೆಗೆದುಕೊಳ್ಳೋಣ. ಅವರು 1 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತಿತ್ತು ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ಮುಂದೆ ನೋಡಿ, 360 / x - 360 / x + 5 = 1 ಆಯಿತು. ಅಂದರೆ t1 ಏನಿದೆ 360 / x ಇದೆ, t2 ಏನಿದೆ 360 / x + 5 ಇದೆ. ಇದನ್ನು ನಾವು ಬೆಲೆಯನ್ನು ಆದೇಶಿಸಿದಾಗ
ಓರೆ ಗುಣಾಕಾರ ಮಾಡಿ ಅಥವಾ ಲಸವನ್ನು ತೆಗೆದಾಗ ಅಂಶದಲ್ಲಿ ಏನಾಗುತ್ತೆ 360 ಇಂಟು ಎಕ್ಸ್ ಪ್ಲಸ್ 5 ಮೈನಸ್ 360 ಎಕ್ಸ್. ಲಸ ಏನು ಬರ್ತದೆ ಕೆಳಗಡೆ, ಎರಡು ಬೇರೆ ಬೇರೆ ಇರೋದರಿಂದ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಆಯಿತು ಇಸ್ ಈಕ್ವಲ್ ಟು 1. ಇನ್ನು ಅಲ್ಲಿ ಅಂಶದಲ್ಲಿ ಆವರಣವನ್ನು ಬಿಡಿಸಿ 360 ಎಕ್ಸ್ ಪ್ಲಸ್ 365ರಿಂದ ಗುಣಿಸಿದಾಗ 1800 ಮೈನಸ್ 360 ಎಕ್ಸ್ ಆಯಿತು. ಇಲ್ಲಿ ನೋಡಿ 360 ಎಕ್ಸ್, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ, ಎರಡು ಕ್ಯಾನ್ಸಲ್. ಈಗ ಛೇದದಲ್ಲಿರುವ ಅಂಶಗಳನ್ನು ಬಲಗಡೆ ಹೋದಾಗ ಏನಾಗುತ್ತೆ, ಅಂಶಕ್ಕೆ ಬರುತ್ತೆ. ಅಂದಾಗ ಅದನ್ನು ನಾವು ಎಡಗಡೆ ತಂದಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಮೈನಸ್ 1800 ಇಸ್ ಈಕ್ವಲ್ ಟು 0 ಆಯಿತು. ಅಂತ್ಯ ಪದಗಳನ್ನು ಗುಣಿಸಿ ವಿಭಾಗಿಸಿದಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ 45x ಮೈನಸ್ 40x ಮೈನಸ್ 1800 ಇಸ್ ಈಕ್ವಲ್ ಟು 0 ಆಯಿತು. ಈಗ ದ್ವಿಪದವನ್ನು ಗುಂಪು ಮಾಡಿ ಸಾಮಾನ್ಯ ಅಂಶವನ್ನು ತೆಗೆದಾಗ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 45 ಆಯಿತು. ಮುಂದಿನ ದ್ವಿಪದದಲ್ಲಿ ಮೈನಸ್ 40 ಸಾಮಾನ್ಯ ತೆಗೆದಾಗ ಎಕ್ಸ್ ಪ್ಲಸ್ 45 ಇಸ್ ಈಕ್ವಲ್ ಟು 0 ಆಯಿತು. ಈಗ ಎಕ್ಸ್ ಪ್ಲಸ್ 45 ನಾವು ಹೊರಗಡೆ ತೆಗೆದಾಗ ಎಕ್ಸ್ ಮೈನಸ್ 40 ಸಹ ಉಳಿತು. ಅಂದರೆ ಎಕ್ಸ್ ಮೈನಸ್ 40 ಇಂಟು ಎಕ್ಸ್ ಪ್ಲಸ್ 45 ಇಸ್ ಈಕ್ವಲ್ ಟು 0. ಈಗ 0ಗೆ ಸಮ ಮಾಡಿ ದ್ವಿಪದಗಳನ್ನು ಎಕ್ಸ್ ಮೈನಸ್ 40 ಇಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಪ್ಲಸ್ 45 ಇಸ್ ಈಕ್ವಲ್ ಟು 0 ಆಯಿತು. ಇನ್ನು ಮೈನಸ್ 40 ಬಲಗಡೆ ಹೋದಾಗ ಪ್ಲಸ್ 40 ಆಯಿತು. ಮತ್ತು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 45 ಬಲಗಡೆ ಹೋದಾಗ ಮೈನಸ್ 45 ಆಯಿತು. ಅಂದರೆ ರೈಲಿನ ಜವು ಎಕ್ಸ್ ಇಸ್ ಈಕ್ವಲ್ ಟು 40 ಕಿಲೋಮೀಟರ್ ಪರ್ ಅವರ್.